ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ 30,000 ಪುರುಷ ಮತ್ತು ಮಹಿಳೆಯರಿಗೆ ಒಂದು ಜಾಬ್ ಕಾಲ್ ಆಗಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರಬೇಕು, ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ ಏನಿರಬೇಕು, ಸೊ ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಶುಲ್ಕ ಏನಿದೆ, ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗುತ್ತೆ. ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ 30,000 ಪುರುಷ ಮತ್ತು ಮಹಿಳೆಯರಿಗೆ ಜಾಬ್ ಕಾಲ್ ಆಗಿದೆ ಅಂತ ಇವಾಗ ಆಲ್ರೆಡಿ ಒಂದು 20 ಡೇಸಿಂದ ಇದು ಇನ್ಫಾರ್ಮೇಷನ್ ಬಂದಿದೆ. ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಇನ್ನೂ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಸಿಕ್ಕಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇರ್ತಾರೆ, ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡಬೇಕು ಅಂತ ಇರ್ತಾರೆ, ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಪ್ಪ ಅಂತಂದರೆ 30,000 ಗ್ರಾಮೀಣ ಡಕ್ ಸೇವಕ್ ಹುದ್ದೆಗೆ ಅರ್ಜಿ ಕರೆಯಲಾಗಿದೆ. ಏನಂತಂದರೆ ಇದಕ್ಕೆ ವಿದ್ಯಾರ್ಹತೆ ಏನಿರಬೇಕಪ್ಪ ಅಂತಂದರೆ SSLC ಮತ್ತು PUC ಎಜುಕೇಷನ್ ಆಗಿದ್ದರೆ ಸಾಕು. ಸೊ ಇದರಲ್ಲಿ ಮೇಯ್ನಾಗಿ ನೀವು ಯಾವ ಊರಲ್ಲಿ ಕೆಲಸ ಮಾಡ್ತಾ ಇರ್ತೀರ ಆ ಗ್ರಾಮದಲ್ಲಿ ಕೆಲಸ ಮಾಡೋಕ್ಕೆ ನಿಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಇದರಲ್ಲಿ BPM ಅಂತಂದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರು, ABPM ಅಂತಂದರೆ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ಬಿಟ್ಟು 2 ಥರ ಕರೆದಿದ್ದಾರೆ. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತಪ್ಪ ಅಂತಂದರೆ ಜನವರಿ 15, 2026. ಇನ್ನೂ ಟೈಮ್ ಇದೆ, ಆರಾಮಾಗಿ ಇನ್ನೂ 10 ಡೇಸ್ ಟೈಮ್ ಇದೆ. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅವರು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನು 10th ಮತ್ತು PUC ಆಗಿರುತ್ತೆ. ಇದ್ರದ್ದು ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತಪ್ಪ ಅಂತಂದರೆ ನಿಮ್ಮ 10th ಮಾರ್ಕ್ಸ್ ಏನಿರುತ್ತಲ್ವ ಅದರ ಮೆರಿಟಿನ ಮೇಲೆ ಅಪ್ಲಿಕೇಶನ್ ಎಷ್ಟು ಜನ ಹಾಕಿರ್ತಾರೆ, ಸೊ ಅವರಲ್ಲಿ ತುಂಬ ಮೆರಿಟು ಹಾಗೆ ಕ್ಯಾಸ್ಟ್ ವೈಸು ಎಲ್ಲ ತುಂಬ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಸೆಗ್ರಿಗೇಷನ್ ಎಲ್ಲ ಆದಮೇಲೆ ಯಾರ್ದು ಹೈ ಮೆರಿಟ್ ಜಾಸ್ತಿ ಮಾರ್ಕ್ಸ್ ಯಾರ್ದಿರುತ್ತೋ ಅವ್ರನ್ನ ಈ ಪೋಸ್ಟಿಗೆ ಸೆಲೆಕ್ಟ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಸೊ ಈ ಪೋಸ್ಟಿಗೆ ಅಪ್ಲೈ ಮಾಡೋದಕ್ಕೆ ವಯೋಮಿತಿ ಏನಿರಬೇಕು ಅಂತಂದರೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 40 ವರ್ಷ. ಆಮೇಲೆ SC ST ಮತ್ತು ಮಾಜಿ ಸೈನಿಕರು ಇವರಿಗೆಲ್ಲ ವಯೋಮಿತಿ ಸಡಿಲಿಕೆ ಇದೆ. ಸೊ ಹಿಂದುಳಿದ ವರ್ಗದವ್ರಿಗೆ SC ST ಅವ್ರಿಗೆ 3 ವರ್ಷ ಮತ್ತು ಮಾಜಿ ಸೈನಿಕರಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಇದೆ. ಅದಾದಮೇಲೆ ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಬೇಕಾಗುತ್ತಪ್ಪ ಅಂತಂದರೆ SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅಂದರೆ ಮಹಿಳಾ ಅಭ್ಯರ್ಥಿಗಳು ಮತ್ತು SC ST ಅವ್ರಿಗೆ ಯಾವುದೇ ಶುಲ್ಕ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅದು ಬಿಟ್ಟು ಬೇರೆ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ನ ನಾವು ಆನ್ಲೈನ್ ಮುಖಾಂತರನೇ ಫಿಲ್ ಮಾಡ್ಬೋದು. ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಯಾವ ಲಿಂಕಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು, ಈ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನೆನ್ಪಿಟ್ಕೊಳ್ಳಿ, 10th ಮತ್ತು PUC. 10th PUC ಬಂದುಬಿಟ್ಟು ಪೋಸ್ಟ್ ಮಾಸ್ಟರು, SLC ಬಂದುಬಿಟ್ಟು ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರು. ಆ ಥರ ನಿಮ್ಮದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಸೊ ನಾನು ಕೂಡ ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಯಾವ ಥರ ಅಪ್ಲೈ ಮಾಡ್ತೀನಿ, ಅಪ್ಲೈ ಮಾಡೋದಕ್ಕೆ ಎಲ್ಲನೂ ನಾನು ನಿಮ್ಮ ಜೊತೆ ನಾನು ಅಪ್ಲೈ ಮಾಡೋದನ್ನ ವೀಡಿಯೋ ಮಾಡಿಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವ ಥರ ಅಪ್ಲೈ ಮಾಡಿದೆ, ಏನೇನೆಲ್ಲ ಸ್ಟೆಪ್ಸನ್ನು ಫಾಲೋ ಅಪ್ ಮಾಡಿದೆ ಅಂತ. ಆಲ್ಮೋಸ್ಟ್ ಆಲ್ ಇವತ್ತು 5th 10th ಲಾಸ್ಟ್ ಡೇಟ್ ಇರುತ್ತೆ. 15th ಜನವರಿ 15th ಲಾಸ್ಟ್ ಡೇಟ್ ಇರುತ್ತೆ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ಫಿಲ್ ಮಾಡಿದ್ರೆ ಆಯಿತು. ಸೊ ಇದಕ್ಕೆ ಆನ್ಲೈನ್ ವೆಬ್ಸೈಟ್ ಏನಪ್ಪ ಅಂದರೆ ಇಂಡಿಯಾ ಪೋಸ್ಟ್ DGS online
.gov.in ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆರಾಮಾಗಿ ಆ ಲಿಂಕನ್ನು ಪ್ರೆಸ್ ಮಾಡಿಕೊಂಡು ಆ ಲಿಂಕನ್ನು ಯೂಸ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ನು ಕೂಡ ಆರಾಮ್ಸೆ ಅಪ್ಲೈ ಮಾಡ್ಬೋದು. ಇದೇನು ತುಂಬ ಲೆಂತಿ ಪ್ರೋಸೆಸ್ ಇರಲ್ಲ. ಆರಾಮಾಗಿ ನೀವು ನೀವೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪು ಯಾವುದನ್ನಾದರೂ ಯೂಸ್ ಮಾಡಿಕೊಂಡು ನೀವೇ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನಿಯರೆಸ್ಟ್ ಇರೋಂತಹ ಒಂದು ಸೈಬರ್ ಸೆಂಟರ್ಗೂ ಕೂಡ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ಗೆ ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಜನವರಿ 15 ಲಾಸ್ಟ್ ಡೇಟ್ ಇದೆ, ಎಲ್ಲ ನೆನ್ಪಿಟ್ಕೊಳ್ಳಿ. ದಯವಿಟ್ಟು ಜನವರಿ 15 ಒಳಗಡೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕಂತಿದ್ದೀರಾ ಅವರು ಅಪ್ಲೈ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ಜಾಬ್ ಸಿಗಲಿ ಅಂತ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.